ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಡಿಯೋ ಮಾಡ್ತಿರೋ ವಿಶೇಷ ಏನು ಅಂತಂದರೆ, ಇವತ್ತು ತುಂಬ ಜನಕ್ಕೆ ಯೂಸ್ ಆಗುವಂಥ ಒಂದು ಫ್ಲವರ್ನ ಪೂಜೆಗಾಗಿರ್ಬೋದು, ಇಲ್ಲ ನಮ್ಮ ಹೆಲ್ತ್ ಇಶ್ಯೂಗಾಗಿರ್ಬೋದು, ತುಂಬ ಯೂಸ್ ಆಗುವಂಥ ಒಂದು ಫ್ಲವರ್ನ ನಾನು ನೋಡಿದೆ. ಆ ಒಂದು ಫ್ಲವರ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ, ಯಾವ ರೀತಿ ಇದೆ ಮತ್ತು ಅದು ಯಾವುದಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಬರೋಣ. ಯಾವುದಾ ಫ್ಲವರ್ ಅಂತೀರಾ? ಅದು ಬಂದು ನಮ್ಮ ಓನರ್ ಮನೆ ಪಕ್ಕದಲ್ಲೇ ಬೆಳೆದಿರೋಂಥ ಒಂದು ಚಿಕ್ಕ ಗಿಡ. ಆ ಚಿಕ್ಕ ಗಿಡದಲ್ಲಿ ಬೆಳೆದಿರೋಂಥ ಆ ಫ್ಲವರು ತುಂಬಾ ಯೂಸ್ಫುಲ್ ಆಗುತ್ತೆ. ನನಗೂ ಸಹ ನಿಮಗೂ ಸಹ ಯೂಸ್ ಆಗುತ್ತೆ. ಯಾಕಂತ ಹೇಳ್ತೀರಾ, ತುಂಬ ಜನಕ್ಕೆ ತಲೆನೋವಾಗಿರ್ಬೋದು, ಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು, ತುಂಬ ಪ್ರಾಬ್ಲಮ್ ಇರುತ್ತೆ. ಸೊ ಆ ಒಂದು ಇದಕ್ಕೆ ಈ ಒಂದು ಫ್ಲವರ್ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ, ಈಗ ನನಗೂ ಕೂಡ ಒಂದೊಂದು ಸಾರಿ ಅರ್ಧ ತಲೆನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೂ ಸಹ ಬಂದಿರುತ್ತೆ. ಅದೇ ರೀತಿಯಲ್ಲಿ ಆ ಫ್ಲವರನ್ನು ಬಿಸಿನೀರಲ್ಲಿ ಬೇಯಿಸಿ ನಂತರ ಆ ವಾಟರ್ನ ಕುಡಿಯೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಅದು ಯಾವ ಫ್ಲವರ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರೋರಿಗೆ ಬೇಗ ಗೊತ್ತಾಗುತ್ತೆ, ಗೊತ್ತಿಲ್ಲದೆ ಇದ್ದವರು ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ತಲೆನೋವು ಮತ್ತು ಡೈಜೆಷನ್ ಪವರ್ ಅದೊಂದಕ್ಕೆ ಅದು ಯೂಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ತುಂಬ ನಮ್ಮ ಬಾಡಿಲಿರುವಂಥ ತುಂಬ ಪ್ರಾಬ್ಲಮ್ಸ್ಗಳಿಗೆ ಅದೊಂದು ಸೊಲ್ಯೂಷನ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಆ ಫ್ಲವರ್ನ ಈಗ ನೋಡ್ಕೊಬರೋಣ. ಇದೇ ಆ ಫ್ಲವರ್. ಇದು ಬಂದು ಕೆಲವು ಜನ ಶಿವನಿಗೆ ಮತ್ತು ವಿಷ್ಣುವಿಗೆ ಪೂಜೆಗೆ ಅಂತ ಬಳಕೆ ಮಾಡ್ತಾರೆ. ಇದರ ಹೆಸರು ಬಂದು ಗೊತ್ತಿರೋರು ಕಮೆಂಟ್ ಮಾಡಿ. ಇದು ಬಂದು ಶಂಖಪುಷ್ಪ ಅಂತ ಕರೀತಾರೆ. ಈ ಒಂದು ಫ್ಲವರ್ ತುಂಬ ಆಯುರ್ವೇದಿಕಲ್ಲಿ ಬಳಕೆಯನ್ನು ಮಾಡ್ತಾರೆ. ಸೊ ಇದನ್ನು ನಮಗೆ ಒಬ್ಬರು ತಿಳಿಸ್ಕೊಟ್ರು. ಆ ಮೂಲಕ ನಾನು ಆ ಫ್ಲವರ್ನ ನಮ್ಮ ಓನರ್ ಮನೆ ಹತ್ರ ನೋಡಿದ್ಮೇಲೆ ಈ ಒಂದು ಫ್ಲವರ್ನ ವೀಡಿಯೋ ಮಾಡಬೇಕಂತ ಅನ್ನಿಸ್ತು. ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾರೆ. ಆ ಒಂದು ಫ್ಲವರ್ ಗಿಡ ಇಲ್ಲಿದೆ. ಇದೆ ತುಂಬ ಫ್ಲವರ್ಸ್ ಬಿಟ್ಟಿದೆ ನೋಡಿ. ಈ ಥರ ಫ್ಲವರ್ ಈ ಥರ. ಈ ಒಂದು ಫ್ಲವರ್ನೇ ನಾವು ಬಿಸಿನೀರಲ್ಲಿ, ಅಂದರೆ ನಾವು ನೀರಿಗೆ ಹಾಕಿ ಬಿಸಿ ಮಾಡಿ ನಂತರ ಸೋಸಿ ಅದನ್ನು ಅದಕ್ಕೆ ಇಲ್ಲ ಶುಗರ್ ಏನಾದರೂ ಹಾಕ್ಕೊಂಡು ಕುಡಿಬೋದು. ಇದನ್ನು ಕುಡಿಯೋದ್ರಿಂದ